ವಿಶ್ವ ಏಡ್ಸ್ ದಿನಾಚರಣೆ ಹೌದು. ತಾಲೂಕಿನಲ್ಲಿ ತಾವು ತಾಲೂಕು ಆರೋಗ್ಯ ಅಧಿಕಾರಿಗಳಾಗಿದ್ದು ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀರಾ ಮತ್ತೆ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದೀರಾ? ಇವತ್ತು ವಿಶ್ವ ಏಡ್ಸ್ ದಿನಾಚರಣೆ ಪ್ರಯುಕ್ತವಾಗಿ ನಮ್ಮ ತಾಲೂಕಿನಲ್ಲಿ 2 ಕಡೆ ಕ್ಯಾಂಪ್ಗಳನ್ನ ಅರೇಂಜ್ ಮಾಡಿದ್ವಿ. ಒಂದು ಪುಲಿಯೋಪರಡ್ಡಳ್ಳಿ, ಒಂದು ನಂಗ್ಲಿಯಲ್ಲಿ ಒಂದು. ಹೈ ರಿಸ್ಕ್ ಅಂದ್ರೆ ಅದು ಜಾಸ್ತಿ ಕೇಸಸ್ ಅಲ್ಲಿ ಬಂದಿರೋದ್ರಿಂದ ಅಲ್ಲಿ ಅವೇರ್ನೆಸ್ ಕೊಟ್ಟು ಕ್ಯಾಂಪ್ ಮಾಡಿ ಎಲ್ರಿಗೂ ICTC ಟೆಸ್ಟ್ ಅಂದ್ರೆ HIV ಟೆಸ್ಟ್ ಎಲ್ರಿಗೂ ಮಾಡಿ ಅವ್ರಿಗೆಲ್ಲ ಮುಂಜಾಗ್ರತವಾಗಿ ಏನೇನ್ ಕ್ರಮ ಕೈಗೊಳ್ಬೇಕು, ಏನೇನ್ ಅವೇರ್ನೆಸ್ ಎಲ್ಲಾನು ಅವ್ರಿಗೆ ತಿಳಿಸಿರುತ್ತೇವೆ. ಪ್ರಮುಖವಾಗಿ ಪಟ್ಟಣದಲ್ಲಿ ಏನೆಲ್ಲ ಮಾಡಿದ್ದಾರೆ? ಪ್ರಮುಖದಲ್ಲಿ ಇವತ್ತೆಲ್ಲಾನು ಜಾಥಾ ಕಾರ್ಯಕ್ರಮ ಮಾಡಿದ್ದಾರೆ, ಮತ್ತೆ ಒಂದು IEC ಆಕ್ಟಿವಿಟೀಸ್ ಮಾಡಿದ್ದಾರೆ. ಅದು ಬಂದ್ಬಿಟ್ಟು ಕಾಲೇಜಲ್ಲಿ, ಪ್ಯಾರಾಮೆಡಿಕಲ್ ಕಾಲೇಜಲ್ಲಿ ಒಂದು IEC ಮಾಡಿದ್ದಾರೆ. ತಾಲೂಕಿನಲ್ಲಿ ಬಹಳಷ್ಟು ಪದವಿ ಪೂರ್ವ ಕಾಲೇಜುಗಳಿವೆ, ಕಾಲೇಜುಗಳಿವೆ. ಮಕ್ಕಳಿಗೆ ಒಂದು ಅರಿವು ಕಾರ್ಯಕ್ರಮ ಮಾಡೋದು ಬಹಳಷ್ಟು ಅನುಕೂಲ ಆಗಿರ್ತದೆ. ಅದ್ರ ಬಗ್ಗೆ ಅಲ್ಲ, ಆಲ್ರೆಡಿ ಮಾಡ್ತಾ ಇದ್ದಾರೆ. ಇನ್ ಮುಂದೆ ಯಾವ್ದಾದ್ರು ಬ್ಯಾಲೆನ್ಸ್ ಇದ್ದ ಕಡೆಯಲ್ಲಿ ನಾವು ಅದನ್ನ ಲಿಸ್ಟ್ ತಗೊಂಡು ಆಲ್ಮೋಸ್ಟ್ ಎಲ್ಲ ಪ್ಯಾರಾಮೆಡಿಕಲ್ ಕಾಲೇಜಸ್ ಅನ್ನು IEC ಆಕ್ಟಿವಿಟೀಸ್ ಆಗಿದೆ ನಮ್ಮ ಕಡೆಯಿಂದನು. ಮತ್ತೆ ಪುನಃ ಅದನ್ನ ಪದೇ ಪದೇ ಮಾಡೋದಕ್ಕೆ ನಾವು ಅದನ್ನು ವ್ಯವಸ್ಥೆ ಮಾಡ್ಕೊಂತೀವಿ. ಪ್ರಸ್ತುತ ತಾಲೂಕಿನಲ್ಲಿ ಎಷ್ಟು ಸರ್, ಹೆಚ್ಚು ನೋಂದಣಿಗಳು ಅಂದ್ರೆ ನಮ್ಗೆ ಗೊತ್ತಿರೋ ಪ್ರಕಾರ 300ವರೆಗೂ ಇರತ್ತೆ ಸರ್. ಎಲ್ರಿಗೂ ಟ್ರೀಟ್ಮೆಂಟ್ ಅಲ್ಲಿ ಇದ್ದಾರೆ, ಎಲ್ಲ ಟ್ರೀಟ್ಮೆಂಟು ತಗೊಂತಾ ಇದ್ದಾರೆ. ಗರ್ಭಿಣಿಯರಲ್ಲೂ ಐಡೆಂಟಿಫೈ ಆಗತ್ತೆ, ಅಂಥವ್ರಿಗೂ ಕೂಡ ART ಟೆಸ್ಟ್ ARTಗೆ ರೆಫರ್ ಮಾಡ್ತೀವಿ ಟ್ರೀಟ್ಮೆಂಟ್. ಎಲ್ಲ ಕಡೆ ಸಮಾಜದಲ್ಲಿ ಅದೇ ಅದರಿಂದನೇ ಅವೇರ್ನೆಸ್ ಕೊಡೋದು. ಸ್ಟಿಗ್ಮಾ ಅಂತಾರೆ ಅದನ್ನ, ಬೇರೆಯವ್ರಿಗೆ ಅದನ್ನ ಯೂಶುವಲಿ ಡಿಸ್ಕ್ಲೋಸ್ ಮಾಡಲ್ಲ ನಾವು, ಯಾರಿಗೆ ಆಗ್ಲಿ ಅದ್ರ ಬಗ್ಗೆ ಡಿಸ್ಕ್ಲೋಸ್ ಮಾಡಕ್ ಹೋಗಲ್ಲ ಅದನ್ನ. ಬಟ್ ಆ ತರ ತಿಳಿದು ಅಕಸ್ಮಾತ್ ಅವ್ರು ಏನಾದ್ರು ಅವರು ಹೇಳಿದಾಗ ಅವ್ರಿಗೆಲ್ಲ ಸ್ಟಿಗ್ಮಾ ಇದು ಹೋಗ್ಲಾಡ್ಸೋದಕ್ಕೆ ಈ IEC ಆಕ್ಟಿವಿಟೀಸ್ ಎಲ್ಲ ಮಾಡಿ ಆದಷ್ಟು ಅವರು ಇನಿಷಿಯಲ್ ಟ್ರೀಟ್ಮೆಂಟ್ ತಗೊಂಡ್ರೆ ಯಾರು ಏನು ಇದು 20 years ವರ್ಗು ಸರ್ವೇ ಆಗ್ಬೋದು. ಇದು ಇಮ್ಯುನಿಟಿ ಕಮ್ಮಿ ಆದ್ರೇನೆ ಅದರದ್ದು ಸಿಂಪ್ಟಮ್ಸ್ ಎಲ್ಲಾನು ಇದಾಗತ್ತೆ. ಮುಖ್ಯವಾಗಿ ಸರ್ಕಾರದಿಂದ ಅಂತಹ ಪೇಷಂಟ್ಗೆ ಏನೆಲ್ಲ ಸೌಲಭ್ಯ? ಅಂತವ್ರಿಗೆ ನಮ್ಮ ಕಡೆಯಿಂದ ಅವ್ರಿಗೆಲ್ಲಾನು ಹಣ ಬರುತ್ತೆ, ಮತ್ತೆ ಬೇರೆ ಇದರಿಂದ ಹಾಸ್ಟೆಲ್ ಮಕ್ಕಳಿಗೆಲ್ಲ ಎಜುಕೇಶನ್ ಕೊಡ್ತಾರೆ, ಅವ್ರಿಗೆ ಜಾಬ್ಸ್ ಕೊಡ್ತಾರೆ. ಅವರೇ ಹೋಗ್ಬಿಟ್ಟು ಬೇರೆಯವ್ರಿಗೆ ಅವ್ರದ್ದು ತೊಂದರೆಗಳು ಏನೇನಾಗತ್ತೆ, ಅದರಿಂದ ಏನೇನು ಬೆನಿಫಿಟ್ಸ್ ಗೌರ್ಮೆಂಟ್ ಸಿಗತ್ತೆ ಅಂತ ವಾಲಂಟ್ರಿ ವರ್ಕರ್ಸ್ನೇ, ಪಾಸಿಟಿವ್ ಇರೋರ್ನೇ ವಾಲಂಟ್ರಿ ವರ್ಕರ್ಸ್ ಆಗಿ NGO ತಗೊಂಡ್ಬಿಟ್ಟು ಅವರೇ ಹೋಗ್ಬಿಟ್ಟು ಅವೇರ್ನೆಸ್ ಕೊಡ್ತಾರೆ. ಅಂದ್ರೆ ಜಾಬ್ ಕ್ರಿಯೇಟ್ ಮಾಡ್ತಾ ಇದೆ ಎಲ್ರಿಗೂ. ಹಣ ಅಂತಂದ್ರೆ ವೈದ್ಯಕೀಯ ಚಿಕಿತ್ಸೆ ಜೀವನಾಂಶಕ್ಕಾಗಿ. ಒಟ್ಟಾರೆಯಾಗಿ ವಿಶ್ವ ಏಡ್ಸ್ ದಿನಾಚರಣೆ ಒಂದು ಪ್ರಯುಕ್ತ ಸಮಾಜದಲ್ಲಿ ಜನತೆಗೆ ಏನು ಮೆಸೇಜ್ ಕೊಡೋದು? ಏನು ಅಂದ್ರೆ ಇವಾಗ ಆಕ್ಚುಲಿ ಅದರಿಂದ ಸ್ಟಿಗ್ಮಾ ಅನ್ನೋದು ಹೋಗ್ಲಾಡಿಸ್ಬೇಕು, ಮೇನ್ ಆಗಿ ಸ್ಟಿಗ್ಮಾ ಅನ್ನೋದು. ಇನ್ನೊಂದೇನು ಅಂದ್ರೆ ಅದ್ರದ್ದು ಅವೇರ್ನೆಸ್ ತಡೆಗಟ್ಟೋದಕ್ಕೆ ಏನೇನ್ ಕ್ರಮ ಕೈಗೊಳ್ಬೇಕು ಅನ್ನೋದು. ಈಗ ಪಾಸಿಟಿವ್ ಇರುತ್ತೆ, ಅವ್ರ ಪಾರ್ಟ್ನರ್ ಬರ್ದಿರ ಅವ್ರು ಏನೇನು ಕ್ರಮ ಕೈಗೊಳ್ಬೇಕು ಅನ್ನೋದು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಕೊಡ್ತಾರೆ. ಒಟ್ಟಾರೆ ಇದರ ಒಂದು ಉದ್ದೇಶ ಏನು? ಝೀರೋ ತರೋಕೆ ಇದರದ್ದು ಉದ್ದೇಶ, ತಡೆಗಟ್ಟೋದಕ್ಕೆ. ಎಲ್ಲರಿಗೂ ನಮಸ್ಕಾರ. ಇಂದು ಡಿಸೆಂಬರ್ 1, 2025 ಡಿಸೆಂಬರ್ ಒಂದು ಮಾಸಾಚರಣೆ. ಡಿಸೆಂಬರ್ ತಿಂಗಳಲ್ಲೆಲ್ಲ ನಾವು ಈ ಒಂದು ವಿಶ್ವ ಏಡ್ಸ್ ದಿನ ಅನ್ನುವಂತ ಒಂದು ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಇಂದು ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ, ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ, ಇವುಗಳ ಮತ್ತೆ ಗುರುದೇವ ಪ್ಯಾರಾಮೆಡಿಕಲ್ ಕಾಲೇಜು, ಹಾಗೆ ಕಾನೂನು ಪ್ರಾಧಿಕಾರ ಸೇವಾ ಸಂಸ್ಥೆ ಹಾಗೂ ಇನ್ನೂ ಹಲವು ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ನಾವು ಇವತ್ತು ಒಂದು ವಿಶ್ವ ಏಡ್ಸ್ ದಿನವನ್ನು ಆಚರಣೆ ಮಾಡಿದ್ವಿ. ಮೊಟ್ಟ ಮೊದಲಿಗಾಗಿ ವೇದಿಕೆ ಕಾರ್ಯಕ್ರಮವನ್ನು ಶಾರದಾ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಒಂದು ವೇದಿಕೆ ಕಾರ್ಯಕ್ರಮವನ್ನು ನಮ್ಮ ಮುಳಬಾಗಿಲು ತಾಲೂಕಿನ ಸಿವಿಲ್ ನ್ಯಾಯಾಧೀಶರಾದಂತಹ ಡಾಕ್ಟರ್ ಗೌಡ ಜಗದೀಶ್ ರುದ್ರೆ ಅವರು ಒಂದು ಉದ್ಘಾಟನೆ ಮಾಡಿ ಪ್ರಾರಂಭವನ್ನು ಮಾಡಿದ್ರು. ವೇದಿಕೆಯ ಕಾರ್ಯಕ್ರಮದ ನಂತರ ನಾವು ಒಂದು ಸಾರ್ವಜನಿಕ ಆಸ್ಪತ್ರೆ ಮುಳಬಾಗಿಲಿನಿಂದ ಒಂದು ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅಲ್ಲಿಂದ ಶ್ರೀನಿವಾಸ್ ಸರ್ಕಲ್ ವರೆಗೂ ಅಲ್ಲಿ ಬಂದು ಅಲ್ಲಿ ಒಂದು ಮಾನವ ಸರಪಳಿಯನ್ನ ಮಾಡಿ ಈ ಒಂದು ವಿಶ್ವ ಏಡ್ಸ್ ದಿನದಂದು HIV ಇಂದ ಮರಣ ಹೊಂದಿದವರಿಗೆ ಮತ್ತು HIV ಇಂದ ಬಳಲ್ತಾ ಇರುವಂತವರಿಗೆ ಒಂದು ಸಂತಾಪ ಸೂಚಕವಾಗಿ ಮತ್ತು ಒಂದು ಅರಿವು ಮೂಡುವ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಾರ್ವಜನಿಕರು ಹಾಗೂ ಆರೋಗ್ಯ ಸಿಬ್ಬಂದಿಗಳು ಮತ್ತೆ ಬೇರೆ ಬೇರೆ ಸಂಘ ಸಂಸ್ಥೆಗಳು, ಒಂದು ಗುರುದೇವ ಪ್ಯಾರಾಮೆಡಿಕಲ್ ಅವರ ವಿದ್ಯಾರ್ಥಿಗಳು ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು HIV ಎಂದಿಗೆ ಬಳಲ್ತಾ ಇರುವಂತವರಿಗೆ ಸಂತಾಪ ಸೂಚಕವಾಗಿ ಹಾಗೂ ಅವರ ಒಂದು
ಅವರಿಗೆ ಯಾವುದೇ ರೀತಿಯಾದಂತಹ ತಾರತಮ್ಯವನ್ನ ಹೋಗಲಾಡಿಸೋದಕ್ಕೆ ತುಂಬವಾದಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾವೆ. ಹಾಗೂ ಮುಖ್ಯವಾದ ಉದ್ದೇಶ ಈ ಒಂದು 2030 ಹೊತ್ತಿಗೆ ಮಾನ್ಯ ಪ್ರಧಾನಮಂತ್ರಿಗಳ ಒಂದು ಆಸೆ ಏನಿದೆ ಅಥವಾ ಒಂದು ಯೋಜನೆ ಏನಿದೆ, ಈ HIV ಹೊಸದಾಗಿ ಹರಡುವಿಕೆಯನ್ನ 0ಗೆ ತರುವಂತ ಉದ್ದೇಶದಿಂದ ನಾವೆಲ್ಲರೂ ಒಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ವಿಶ್ವ ಏಡ್ಸ್ ದಿನ ಅರಿವು ಕಾರ್ಯಕ್ರಮವನ್ನು ಮಾಡುತ್ತಾ ಆ ಒಂದು ನಾವು ಪ್ರಮಾಣ ಮಾಡ್ತೀವಿ, ಈ ಒಂದು HIV ಏಡ್ಸ್ ಕಾಯಿಲೆಯನ್ನು ನಮ್ಮ ಸಮಾಜದಿಂದ 2030 ಹೊತ್ತಿಗೆ ಹೊರದೂಡಿಸ್ತೀವಿ ಅನ್ನುವಂತ ಒಂದು ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಹೌದು, ಮಾಡ್ತೇವೆ. ಅದು ಮುಖ್ಯವಾಗಿ ಇವಾಗ ವೇದಿಕೆ ಕಾರ್ಯಕ್ರಮವನ್ನು ಅಲ್ಲೇ ಹಮ್ಮಿಕೊಂಡಿದ್ವಿ. ಇದಕ್ಕಿಂತ ಮುಂಚೆವಾಗಿ ನಾವು ಎಲ್ಲಾ ಒಂದು ಕಾಲೇಜುಗಳಲ್ಲಿ HIV ಅರಿವು ಕಾರ್ಯಕ್ರಮವನ್ನು ಸಹಿತ ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಹೈಸ್ಕೂಲ್, ಮುಖ್ಯವಾಗಿ ಹೈಸ್ಕೂಲ್ ವಿದ್ಯಾರ್ಥಿಗಳಿಂದ ಹಿಡಿದು ಈ ಒಂದು ಹದಿಹರೆಯದ ಆರೋಗ್ಯ ಶಿಕ್ಷಣ ಅನ್ನುವಂತ ಒಂದು ಕಾರ್ಯಕ್ರಮವು ಸಹಿತ ನಮ್ಮಲ್ಲಿ ನಡೀತಾ ಇದೆ. ಹಲವಾರು ಹೈಸ್ಕೂಲ್ಗಳಲ್ಲಿ ಯಾಕಂದ್ರೆ ನಮ್ಮ ಯುವಜನರು ಈ ಏನು ಒಂದು 15-16ರಿಂದ ಹಿಡಿದು ಒಂದು 40 ವಯಸ್ಸಿನ ಒಳಗಿರುವಂತಹ ಯುವಜನರು ಏನಿದ್ದಾರೆ ಹೆಚ್ಚು ಈ ಕಾಯಿಲೆಗೆ ಬಲಿಯಾಗ್ತಾ ಇದ್ದಾರೆ. ಅವರು ಈ ಒಂದು ಮೊಬೈಲ್ ಫೋನ್ ಇಂದ ಆಗಿರ್ಬೋದು ಅಥವಾ ಬೇರೆ ಬೇರೆ ಒಂದು ಸೈಟ್ಸ್ ಗಳ ವಿಚಾರದಿಂದ ಅವ್ರು ಏನ್ ಮಾಡ್ತಾ ಇದ್ದಾರೆ, ಈ ಕಾಯಿಲೆಗೆ ಬಳಲಾಗ್ತಾ ಇದ್ದಾರೆ. ಅವರಿಗೆ ಸಾಕಷ್ಟು ಅರಿವು ಕಾರ್ಯಕ್ರಮಗಳನ್ನ ಆರೋಗ್ಯ ಇಲಾಖೆಯಿಂದ ಹಮ್ಮಿಕೊಂಡಿದ್ದೇವೆ, ಜಾಥಾಗಳನ್ನ ಹಮ್ಮಿಕೊಂಡಿದ್ದೇವೆ. ಜಾನಪದ ಕಲಾ ತಂಡಗಳು ಬಂದು ನಮ್ಮ ಒಂದು ಬೀದಿ ನಾಟಕಗಳನ್ನು ಮಾಡ್ತಾ ಇದ್ದೇವೆ. ಕೆಲವಷ್ಟು ಗೋಡೆ ಬರಹಗಳನ್ನ ಬರೆಸಿದ್ದೇವೆ. ಕೆಲವಷ್ಟು ಈ ಭಿತ್ತಿ ಪತ್ರಗಳನ್ನು ಸಹಿತ ಹಂಚ್ತಾ ಇದ್ದೇವೆ. ಸಾಧ್ಯವಾದಷ್ಟು ಜನಸಾಮಾನ್ಯರು ಎಲ್ಲರೂ ಸೇರ್ಕೊಂಡು ಈ ಕಾಯಿಲೆಯನ್ನ ಸಮಾಜದಿಂದ ಹೊರದೂಡಿಸಬೇಕು ಅನ್ನುವಂಥದ್ದೇ ಮುಖ್ಯವಾದಂತಹ ಉದ್ದೇಶವಾಗಿದೆ. ನಮ್ಮ ಇಲ್ಲಿವರೆಗೆ ನಮ್ಮ ಮುಳುಬಾಗಲು ಒಂದು ತಾಲೂಕಾದ್ಯಂತ 1800 ಚಿಲ್ಲರೆ ಒಂದು HIV ಪ್ರಕರಣಗಳು ದಾಖಲಾಗಿದ್ದು, ಅವುಗಳಲ್ಲಿ ಎಲ್ಲರೂ ಸಹಿತ ART ಅನ್ನುವಂತ ಒಂದು ಚಿಕಿತ್ಸೆಯನ್ನು ಸಹಿತ ಎಲ್ಲರೂ ಪಡಿತಾ ಇದ್ದಾರೆ. ಈ ನಮ್ಮ ಕೋಲಾರ ಜಿಲ್ಲೆಯಲ್ಲಿ HIV ಪ್ರಮಾಣವು 2009-2010ರಲ್ಲಿ 3.47%ರಷ್ಟಿತ್ತು. ಈಗ ಆ ಪ್ರಮಾಣವು 0.34ರಷ್ಟು ಕಡಿಮೆ ಆಗಿ ನಾವು ಆ HIV ಕಾಯಿಲೆಯಿಂದ ದೂರ ಬರ್ತಾ ಇದ್ದೇವೆ. ಆ HIV ಕಾಯಿಲೆ ತಡೆಯೋದಕ್ಕೆ ಎಲ್ಲಾ ಆರೋಗ್ಯ ಸಿಬ್ಬಂದಿಗಳು ಒಂದು ಪ್ರಯತ್ನವನ್ನ ಪಡ್ತಾ ಇದ್ದೇವೆ ಅನ್ನುವಂಥದ್ದು ಹೇಳ್ತಾ ಇದ್ದೀವಿ. ನಾವು ಈ ಮುಖ್ಯವಾದ ಈ ವಿಶ್ವ ಏಡ್ಸ್ ದಿನಾಚರಣೆಯ ಒಂದು ಮುಖ್ಯ ಉದ್ದೇಶ ಅಂದರೆ ಈ HIV ಏಡ್ಸ್ ಇಂದ ಬಳಲ್ತಾ ಇರುವಂತವರು ಮತ್ತು HIV ಏಡ್ಸ್ ಇಂದ ಮರಣ ಹೊಂದಿರುವಂತವರು ಸಮಾಜದಲ್ಲಿ ಅವರಿಗೆ ಯಾವುದೇ ರೀತಿಯಾದ ತಾರತಮ್ಯ ಆಗಬಾರ್ದು ಮತ್ತು ಈ ವರ್ಷದ ಘೋಷಣೆ HIV ಕಾಯಿಲೆಯನ್ನು ತಡೆಗಟ್ಟಕ್ಕೆ ಯಾವುದೇ ಅಡೆತಡೆಗಳನ್ನ ಇರಲಾರದೆ ಅವುಗಳನ್ನು ನಿವಾರಿಸಬೇಕು. ಅವರು ಯಾವುದೇ ರೀತಿಯಾದಂತಹ ಅಡೆತಡೆಗಳು ಬರದೆ HIV ಬಂದವರು ಸಹಿತ ಅವರು ಚಿಕಿತ್ಸೆಯನ್ನ ಪಡ್ಕೋಬೇಕು ಮತ್ತು ಹೊಸದಾಗಿ HIV ಕಾಯಿಲೆಗೆ ಹೋಗದೆ ಇರುವಂತಹ ತಡೆಯುವಿಕೆಯನ್ನೇ ಮುಖ್ಯವಾದಂತಹ ಉದ್ದೇಶವಾಗಿದೆ.